ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ನೆಕ್ ಡಿಸೈನ್ ಮಾಡೋದನ್ನು ನೋಡೋಣ. ಈ ಥರ ಡಿಸೈನ್ ಮಾಡಲಿಕ್ಕಿದೆ, ಯಾವ ಥರ ಅನ್ನೋದನ್ನು ನೋಡೋಣ. ಮೊದಲಿಗೆ ಬ್ಯಾಕ್ ಪಾರ್ಟ್ ಲೈನಿಂಗ್ ಪೀಸ್ ಕಟ್ಟಿಂಗ್ ಮಾಡ್ಕೊಂಡಿಟ್ಟಿದ್ದೇನೆ. ಅದನ್ನು ಮೇನ್ ಪೀಸಲ್ಲಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಶೋಲ್ಡರ್ 4.75 ಇಂಚ್ ಇಟ್ಕೊಂಡಿದ್ದೇನೆ. ಈ ಥರ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡ್ಕೊಳ್ತಿದ್ದೇನೆ. ಕಟ್ಟಿಂಗ್ ಆಯಿತು, ಈಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಮೊದಲು ಬ್ಯಾಕ್ನ ಕೆಳಭಾಗ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ, ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಬ್ಯಾಕ್ ಸ್ಟಿಫ್ ಆಗಿ ನಿಲ್ತದೆ. ಮೇಲ್ಗಡೆ ಒಂದು ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಲೈನಿಂಗ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಮೇನ್ ಪೀಸನ್ನು. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಟಕ್ಸ್ ಹಾಕ್ಕೊಳ್ಳೋಣ. 4 ಇಂಚು ಅಗಲ, 3.5 ಇಂಚು ಉದ್ದಕ್ಕೆ, ಅರ್ಧ ಇಂಚ್ ಗ್ಯಾಪಲ್ಲಿ ಟಕ್ಸ್ ಹಾಕ್ಕೊಳ್ತಿದ್ದೇನೆ. ಈಗ ಬ್ಯಾಕ್ ನೆಕ್ ಡಿಸೈನಿಗೋಸ್ಕರ 2 ಇಂಚು ಅಗಲದ ಒಂದು ಸ್ಟ್ರಿಪ್ಪು ಕಟ್ ಮಾಡ್ಕೊಂಡಿಟ್ಟಿದ್ದೇನೆ. ಅದನ್ನು ಉಲ್ಟಾ ಮಾಡಿಕೊಂಡು ಸೈಡಿಗೆ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಸ್ಟ್ರಿಪ್ ಎಲ್ಲ ಸ್ಟಿಚ್ ಮಾಡಿ ಆಯಿತು. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಅದನ್ನು ಸೀದಾ ಮಾಡ್ಕೊಳ್ಳೋಣ. ಈ ಥರ ಸೂಜಿಗೆ ದಾರ ಹಾಕೊಂಡು ಮಾಡಿದರೆ ಈಸಿಯಾಗಿ ಸೀದಾ ಮಾಡ್ಕೊಳ್ಬೋದು. ಸ್ಟಿಪ್ ಎಲ್ಲ ಸೀದಾ ಮಾಡ್ಕೊಂಡಾಯಿತು. ಈಗ 1.5 ಇಂಚು ಉದ್ದದ ಸ್ಟ್ರಿಪ್ಪನ್ನು ಕಟ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ 1.5 ಇಂಚು ಗ್ಯಾಪಲ್ಲಿ. ಕಟಿಂಗ್ ಆಯಿತು. ಈಗ ಇಲ್ಲಿ ಬ್ಲೌಸಲ್ಲಿ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಕಿನ ಸುತ್ತ. ಈಗ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ, ಅದರ ಮೇಲ್ಗಡೆನೆ ಕಟ್ ಮಾಡಿದಂಥ ಸ್ಟ್ರಿಪ್ಪನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚಿಗೆ ಅರ್ಧ ಇಂಚು ಗ್ಯಾಪ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಪಕ್ಕ ಪಕ್ಕ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಪೂರ್ತಿ ನೆಕ್. ಪೂರ್ತಿ ನೆಕ್ ಸ್ಟಿಚ್ ಮಾಡಿ ಆಯಿತು. ಈಗ ಇನ್ನೊಂದು ಸೈಡಲ್ಲಿ ಕೂಡ ಸ್ಟಿಚ್ ಹಾಕ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಬಂದಿರುವಂಥದ್ದು ಒಂದೇ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ.
ಎರಡು ಕಡೆ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈಗ ಲೇಸನ್ನು ಈ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಸ್ಟಿಚ್ ಹಾಕೊಳ್ಳೋಣ ಲೇಸಿಗೆ. ಈಗ ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ಕಿಗೆ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಅರ್ಧ ಇಂಚಷ್ಟು ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಪೈಪಿಂಗ್ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಪೀಸನ್ನು. ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ದಾರ ರೆಡಿ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ 1 ಇಂಚ್ ಅಗಲದ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಸ್ಟಿಚ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳೋಣ. ಇದೇ ಥರ ಸೂಜಿಗೆ ದಾರ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಸೀದಾ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಆಮೇಲೆ ಈಸಿಯಾಗಿ ಬರ್ತದೆ. ಸೂಜಿಯನ್ನು ಈ ಮಿಷನ್ನ ಇದಕ್ಕೆ ಹಾಕಿಟ್ಟಿರ್ತೇನೆ. ದಾರ ಸೀದಾ ಮಾಡ್ಕೊಳ್ಳುವಾಗ ಈಸಿಯಾಗಿ ಉಲ್ಟಾ ಮಾಡ್ಕೊಳ್ಬೋದು. ಈಗ ಕುಚ್ಚು ರೆಡಿ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ಕುಚ್ಚು ರೆಡಿ ಆಯಿತು. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ ಇದನ್ನು ಎರಡು ಕಡೆ ಕೂಡ. ಈಗ ಡಿಸೈನ್ ಮಾಡ್ಕೊಳ್ಳೋಣ. ಇದಕ್ಕೆ ಬೀಡ್ಸ್ ತಗೊಂಡಿದ್ದೇನೆ. ಈ ಥರ 3 ಕಡೆಗಿಂದ ತಕ್ಕೊಂಡು ಮಿಡ್ಲಲ್ಲಿ ಬೀಡ್ಸ್ ಬರುವ ಹಾಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಲಾಸ್ಟ್ ಮಿಡ್ಲ್ ಲಾಸ್ಟ್ ಈ ಥರ ತಕ್ಕೊಂಡು ಅದೊಂಥರ ಚಾಕ್ಲೇಟ್ ಥರ ಕಾಣಿಸ್ತದೆ. ಮಿಡ್ಲಲ್ಲಿ ಬೀಡ್ಸ್ ಇಟ್ಟು ಸ್ಟಿಚ್ ಮಾಡುವಂಥದ್ದು. ಇದೇ ಥರ ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಲ್ಲ ಈ ಥರ. ಎಲ್ಲವನ್ನು ಇದೇ ಥರ ರೆಡಿ ಮಾಡ್ಕೊಳ್ಳೋಣ. ಎಲ್ಲವೂ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಚಾಕ್ಲೇಟ್ ಬ್ಯಾಕ್ ನೆಕ್ ಡಿಸೈನ್ ಮಾಡಿದ್ದನ್ನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.